ಆಲ್ ರೈಟ್. ಕಾಂಗ್ರೆಸ್ನವರಂತೂ ಬರಲ್ವಂತೆ ಎಕ್ಸಿಟ್ ಪೋಲ್ಗಳ ಬಗ್ಗೆ ಮಾತಾಡಕ್ಕೆ. ಆಲ್ ಯೂಸ್ಲೆಸ್ ಫೆಲಸ್. ಮಮತಾ ಬ್ಯಾನರ್ಜಿ ಹೇಳೋದು 2 ತಿಂಗಳ ಹಿಂದೆ ಮನೇಲಿ ಕೂತ್ಕೊಂಡು ಸಿದ್ಧಪಡಿಸಿದ ವರದಿ ಅಂತೆ ಇದು ಎಕ್ಸಿಟ್ ಪೋಲ್ ಅಂದರೆ. ನನ್ನ ಪ್ರಕಾರ 2 ತಿಂಗಳಿಂದೇನೇ ಮನೇಲಿ ಕೂತ್ಕೊಂಡು ಬರೆದಿದ್ರೆ ಗ್ರೇಟೆಸ್ಟ್ ಇದು ಬಾಲಿವುಡ್ ಮೂವಿನೇ ಆಗಬೇಕು. ಯಾಕೆ ಸರ್? ಏನು ಫಿಗರ್ಸು ಹೆಂಗೆ ತಯಾರಿ ಮಾಡಿದಾರೆಲ್ಲ 10 ರೂಪಾಯಿಗೆ. ಒಂದೇ ಥರ. ಇಟ್ಸ್ ಅನ್ ಇನ್ಸಲ್ಟ್ ಟು ಮೀಡಿಯಾ ಆರ್ಗನೈಸೇಷನ್ಸ್ ಅದು. ಆಲ್ ರೈಟ್, ಅದೇನೋ ಮಾಡಿದ್ದಾರೆ. ಸೊ ನಾವು ಕಾಯೋಣ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಕಾಯೋಣ, ಅದರಲ್ಲಿ ಏನು ತಪ್ಪಿಲ್ಲ, ಕಾಯಬೇಕು. 295 ನಮಗೆ ಬರುತ್ತೆ ಅಂತ ಮೇಡಮ್ ಹೇಳಿದ್ದಾರೆ. ಬರ್ಬೋದೇನೋ, ನಮಗೇನು ಗೊತ್ತರಪ್ಪ ಅಲ್ವಾ? ಆದರೆ ಬಿ ಜೆ ಪಿ ಹೇಳುತ್ತಿದೆಲ್ಲ ಹತಾಶೆಯ ಭಾಗ. ಈಗ EVM ಸರಿ ಇಲ್ಲ ಅನ್ನೋದು, ಪೋಸ್ಟಲ್ ಬ್ಯಾಲೆಟ್ ನೀವು ಮಾಡಲ್ವಂತೆ ಅನ್ನೋದು, ಈ ಥರ ಸುಮ್ಮನೆ ಕ್ಯಾಣ ಎತ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲ ಹತಾಶೆ ಅಷ್ಟೇ ಅಂತ ಅವ್ರದ್ದು ವಾದ. ಆದರೆ ಈ ರೀತಿಯ ಯಾವ ಸಮಸ್ಯೆ ಗೋಜಲು ಇಲ್ಲದೆ ಇವತ್ತು ನಮ್ಮೊಂದಿಗೆ ಸೇರಿಕೊಳ್ಳುತ್ತಿರುವವರು ತೇಜಸ್ವಿ ಸೂರ್ಯ. ಈ ಥರದ್ದು ಯಾವ ಗೋಜಲು ಇಲ್ಲ ಅವ್ರಿಗೆ ಈ ಥರದ್ದು ಯಾವ ಪ್ರಾಬ್ಲಮ್ಮು ಇಲ್ಲ ಇವತ್ತು ಅವ್ರಿಗೆ. ಮೋಸ್ಟ್ಲಿ ಅವ್ರ ಕಾನ್ಸ್ಟಿಟ್ಯುನ್ಸಿನಲ್ಲೂ ಪ್ರಾಬ್ಲಮ್ ಇಲ್ಲ ಅಂತ ಅವ್ರ ತೀರ್ಮಾನಕ್ಕೆ ಬಂದಿರಬಹುದು. ಅದನ್ನೇ ಕೇಳೋಣ. ಹೆಂಗಿದ್ರು ಕಾಂಗ್ರೆಸ್ನವ್ರು ಇಲ್ಲ, ಏಕಪಕ್ಷಿ. ಇವಾಗ ಅವ್ರು ಏನು ಬೇಕಾದ್ರೂ ಹೇಳ್ಕೋಬೋದು. ಹೇಳಿ ಸರ್, ಏನು ಹೇಳ್ತೀರಿ ಫಸ್ಟ್ ನೀವು ಇವತ್ತು? ವೆಲ್ಕಮ್ ಟು ಪಬ್ಲಿಕ್ ಟಿವಿ 8 ಗಂಟೆಯ ಈ ಶೋಗೆ. ಫಸ್ಟ್ ಆಫ್ ಆಲ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಮೂಲಕ ರಾಜ್ಯದ ಜನಕ್ಕೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಕಳೆದ 40-45 ದಿವಸಗಳ ಇಡೀ ಒಂದು ಚುನಾವಣಾ ಪ್ರಾಸೆಸ್ಸನ್ನು ಇಂಥ ಸುಡು ಬಿಸಿಲಿನಲ್ಲೂ ಕೂಡ ತಾವೆಲ್ಲರೂ ಕೂಡ ಅದನ್ನು ಕವರ್ ಮಾಡಿದ್ದೀರಿ, ಜನತೆಗೆ ಮಾಹಿತಿಯನ್ನು ಬಿತ್ತರಿಸಿದ್ದೀರಿ. ಚುನಾವಣೆ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಗೆಲುವಾಗಿರುವಂಥದ್ದು ಭಾರತದ ಪ್ರಜಾಪ್ರಭುತ್ವಕ್ಕೆ, ನಮ್ಮ ಲೋಕತಂತ್ರಕ್ಕೆ. ಸೊ ಫಸ್ಟ್ ಆಫ್ ಆಲು ದೇಶದ ಜನಕ್ಕೆ, ರಾಜ್ಯದ ಜನಕ್ಕೆ, ಮಾಧ್ಯಮದವರಿಗೆ, ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ, ಈ ವ್ಯವಸ್ಥೆಯಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರಜಾಪ್ರಭುತ್ವದ ಒಂದು ಗೆಲುವಿಗಾಗಿ ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದ. ಆರಂಭ ಮಾಡಿ ಅಂದ್ರೆ ನೀವು ಕರ್ನಾಟಕದ ದೇಶದ ಸರ್ ಧನ್ಯವಾದ ಹೇಳಿದ್ದೀನಿ ಅಷ್ಟೇನೆ ಸರ್, ಧನ್ಯವಾದ ಹೇಳಿದೆ. ಎಸ್, ಏನಿದು ಸೌತಲ್ಲಂತೂ ನಿಮಗೆ ವಿಶ್ವಾಸ ಇರುತ್ತೆ ಸರ್? ಎಕ್ಸಿಟ್ ಪೋಲ್ಗಳನ್ನ ಹೇಳಿ ಸರ್. ಸೌತಲ್ಲಂತೂ ಎಕ್ಸಿಟ್ ಪೋಲ್ ಹೇಳಿ ಎಕ್ಸಿಟ್ ಪೋಲ್ ನೀವೇ ಹೇಳಿ. ಸಾರಿ ಅಲ್ಲ ಸರ್, ತಾವು ಕೇಳ್ತಿದ್ರಿ, ಹೇಳಿ. ಸಾರಿ ಹೇಳಿ ಸರ್. ಎಕ್ಸಿಟ್ ಪೋಲ್ಗಳಲ್ಲಿ ನಿಮಗೆ 350 ಪ್ಲಸ್ ಇದೆ, ನಿಮಗೆ ಗೆಲ್ತೀರಿ ಅಂತ ಎಲ್ಲ ಹೇಳ್ತಿದ್ದಾರೆ. ಇರ್ಬೋದು, ನಿಮ್ಮ ಪ್ರಕಾರ ಹೌದು, ಎಕ್ಸಿಟ್ ಪೋಲ್ಗಳ ಪ್ರಕಾರ ಹೌದು. ನಾಳೆ ಜನ ಅದನ್ನು ಅಧಿಕೃತಗೊಳಿಸ್ಬೋದು, ಅಥವಾ ಒಂದು 15% ಈಚೆ ಆಚೆಯಲ್ಲಿ ವ್ಯತ್ಯಾಸನೂ ಆಗ್ಬೋದಪ್ಪ ಅಲ್ವಾ? ಬಟ್ ವಾಟ್ ಡಸ್ ಇಟ್ ಮೀನ್ ಎ ರೆಕಾರ್ಡ್ ಹಿಸ್ಟಾರಿಕಲ್ ಥರ್ಡ್ ಟರ್ಮ್ ಮೀನ್ಸ್ ಟು BJP? ಸರ್, ನಾವು ಈ ಮ್ಯಾಂಡೇಟನ್ನು ನನ್ನ ಪ್ರಕಾರದಲ್ಲಿ ಸರ್, ನೀವು ಪ್ರಪಂಚದ ಇತಿಹಾಸದಲ್ಲೇನೆ ಸರ್, ಯಾವ ಪ್ರಜಾಪ್ರಭುತ್ವ ದೇಶದಲ್ಲೂ ಕೂಡ 3ನೇ ಬಾರಿಗೆ ಚುನಾವಣೆ ಎದುರಿಸ್ತಾ 140 ಕೋಟಿ ಜನಸಂಖ್ಯೆಯ ದೇಶದಲ್ಲಿ, ಇಷ್ಟು ವೈವಿಧ್ಯತೆಗಳು, ಇಷ್ಟು ಕಾಂಪ್ಲೆಕ್ಸಿಟಿಗಳಿರುವಂತಹ ದೇಶದಲ್ಲಿ 10 ವರ್ಷ ಅಧಿಕಾರದಲ್ಲಿದ್ದು 3ನೇ ಬಾರಿಗೆ ಇಂಥ ದೊಡ್ಡ ಬಹುಮತದಿಂದ ಆಯ್ಕೆ ಆಗುವಂಥದ್ದು ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಇದಕ್ಕೆ ಮತ್ತೊಂದು ಪ್ಯಾರಲಲ್ ಇಲ್ಲ. ಸೊ ಮೊದಲನೇದು, ಇದು ಭಾರತದ ಪ್ರಜಾಪ್ರಭುತ್ವದ ಗೆಲುವು ಒಂದು ಕಡೆ ಆಯಿತು ಅಂತಂದ್ರೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ವಿಶ್ವಸ್ತರ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಇದನ್ನು ನೋಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸರ್. ಈಗಾಗಲೇ ಇವತ್ತು ನಾನು ಚೈನಾದ ಒಂದು ಪತ್ರಿಕೆ ಓದ್ತಾ ಇದ್ದೆ, ಫ್ರಾನ್ಸ್ನ ಒಂದು ಪತ್ರಿಕೆ ಓದ್ತಾ ಇದ್ದೆ. ಅವರೆಲ್ಲರೂ ಕೂಡ ಈ ಎಕ್ಸಿಟ್ ಪೋಲ್ನ ಒಂದು ಫಲಿತಾಂಶ ಮತ್ತು ದೇಶದ ಮೂಡು ಇದನ್ನೆಲ್ಲ ನೋಡಿ, ಇನ್ನು ನೆಕ್ಸ್ಟ್ 5 ವರ್ಷಗಳ ಕಾಲ ಭಾರತದ ಜೊತೆಗೆ ನಮ್ಮ ಸಂಬಂಧ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಭಾರತ ಜೊತೆ ವರ್ತಿಸಬೇಕು ಅನ್ನೋದನ್ನ ಅವರಿಗಾಗಲೇ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಒಂದು ಗ್ಲೋಬಲ್ ರಾಮಿಫಿಕೇಶನ್ಸ್ ಇದರಿಂದ ಇರುತ್ತೆ. ಎರಡನೇದು ಸರ್, ಭಾರತದ ರಾಜಕಾರಣದ ಗ್ರಾಮರ್ನ ನರೇಂದ್ರ ಮೋದಿ ಅವರು ವ್ಯಾಕರಣವನ್ನೇ ಕಳೆದ 10 ವರ್ಷದಲ್ಲಿ ಚೇಂಜ್ ಮಾಡಿದ್ದಾರೆ ಸರ್. ಇವತ್ತು ನಾವು ಪರ್ಫಾರ್ಮೆನ್ಸ್ ಆಧಾರಿತವಾದಂಥ ರಾಜಕಾರಣವನ್ನು ನಾವು ಗುರುತಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಜನ ಇವತ್ತು ವೋಟ್ ಹಾಕಿರುವಂಥದ್ದು ಡೆಲಿವರಿ ಆಧಾರದ ಮೇಲೆ. ಜನಕ್ಕೆ ಟಾಯ್ಲೆಟ್ ಸಿಕ್ಕಿದೆ, ಜನಕ್ಕೆ ಮನೆಗೆ ಫ್ರೀ ರೇಷನ್ ಸಿಕ್ಕಿದೆ, ಕೋವಿಡ್ನಂಥ ಸಂದರ್ಭದಲ್ಲಿ ಅದನ್ನು ಎದುರಿಸಿ ಫ್ರೀ ವ್ಯಾಕ್ಸಿನೇಷನ್ ಸಿಕ್ಕಿದೆ,
ಜನಕ್ಕೆ ಇವತ್ತು ಡಿಜಿಟಲ್ ಇಂಡಿಯಾ ಅಂತಂದ್ರೆ ಅವ್ರ ಮೊಬೈಲ್ ಫೋನ್ನಲ್ಲಿ ಆಗಿರುವಂಥ ಬದಲಾವಣೆ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರಿಗೆ ಇವತ್ತು ಮನೆಯಿಂದ ಹೊರಗಡೆ ಬಂದರೆ ಒಂದು ಊರಿಗೆ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಹೈವೇಗಳು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದೆ ಗೊತ್ತಾಗ್ತಾ ಇದೆ. ರೈಲ್ವೆ ಸ್ಟೇಷನಿಗೆ ಬಂದರೆ ಗಲೀಜು ಕೊಂಪೆ ಆಗಿದ್ದಂಥ ರೈಲ್ವೆ ಸ್ಟೇಷನ್ಗಳು ಇವತ್ತು ಎಷ್ಟು ಸ್ವಚ್ಛವಾಗಿದೆ, ಎಂಥ ರೈಲ್ವೆ ವಂದೇ ಭಾರತ್ನಂಥ ಟ್ರೈನ್ಗಳು ಬಂದಿರೋದನ್ನು ಜನ ಅನುಭವಿಸಿದ್ದಾರೆ. ಏರ್ಪೋರ್ಟಿಗೆ ಹೋದರೆ ನಿಮ್ಗೆ ಉದ್ದುದ್ದುದ್ದ ಕ್ಯೂಗಳಿದೆ. 25 ಕೋಟಿ ಜನ ಬಡವರು ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಸೊ ಈ ಮ್ಯಾಂಡೇಟು ಇಟ್ಸ್ ಅ ಮ್ಯಾಂಡೇಟ್ ಫಾರ್ ಪರ್ಫಾರ್ಮೆನ್ಸ್ ಸರ್. ಇದು ಎರಡನೇದು. ಡನ್. ಮೂರನೇದು ಪಾಯಿಂಟ್ ಹೇಳ್ತಾ ಇದ್ರಿ, ಜನ ಎಲ್ಲ ನೋಡ್ತಿದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಒಂದು ಕಾಸ್ಟ್ ಸರ್ವೆ ನೋಡ್ತಾ ಇದ್ದೆ ನಾನು. ಅಪರ್ ಕಾಸ್ಟ್ಗಳು ವೋಟ್ ಮಾಡೋ ಅಂತ ಹಂತ ದಾಟದ ಮೇಲೆ ಬಿಜೆಪಿಗೆ ಅತಿ ಹೆಚ್ಚು ಮತಗಳು ಯಾವ ವರ್ಗದಿಂದ ಬರ್ತಾ ಇದೆ ಕಳೆದ 10 ವರ್ಷದಲ್ಲಿ ಅಂದರೆ ಅಮೇಝಿಂಗ್ಲಿ ಇಟ್ ಹ್ಯಾಸ್ ಕಮ್ ಫ್ರಮ್ ದ ಪೂರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇನ್ ವೇರಿಯಸ್ ಕಾಂಬಿನೇಷನ್ ಆಫ್ ಕಾಸ್ಟ್ಸ್ ಅಲ್ಲಿ. OBC ಇರ್ಬೋದು, ಡ್ಯಾಶ್ ಇರ್ಬೋದು, ಎಲ್ಲ ಪೂರ್ ಸೆಕ್ಷನ್ ಇಂದ. ಅಂದರೆ BJP ಅಂದರೆ ಅಪ್ಪರ್ ಕಾಸ್ಟು, ಮಿಡ್ಲ್ ಕ್ಲಾಸು ಅಂತೀವಲ್ಲ, ದಟ್ ಸರ್ವಿಸಸ್ ನೋ, ಇಟ್ ಕಮ್ಸ್ ಫ್ರಮ್ ದಿ ಪೂರ್ ಸೈಡ್, ಲಾರ್ಜರ್ ಸೆಕ್ಷನ್ ಆಫ್ ವೋಟ್ಸ್ ಅಂತ. ಏನೋ ಬಿಳಿ ಚರ್ಮದವರ ವ್ಯಾಖ್ಯಾನಗಳಿಗೆ, ಬಿಳಿ ಚರ್ಮ ಅಂದರೆ ಬಣ್ಣಕ್ಕಲ್ಲ ನಾ ಹೇಳ್ತಿರೋದು, ಅವರ ವ್ಯಾಖ್ಯಾನಗಳಿಗೆ ಹೆಚ್ಚು ಮನ್ನಣೆ ಕೊಡಬೇಡಿ ತೇಜಸ್ವಿ ಸೂರ್ಯ ಅವರೇ. ಅವರು ತಮಗೆ ಬೇಕಾದಾಗ ಒಂದು ಬರ್ಕೋತಾರೆ, ಬೇಡದಿದ್ದಾಗ ಇನ್ನೇನೋ ಬಾಣ ಬಿಡ್ತಾರೆ ನಮ್ಮ ಮೇಲೆ. ಅವ್ರದ್ದು ಆ ವ್ಯಾಖ್ಯಾನಗಳಿಗೆ ತಲೆ ಕೊಡಿಸ್ಕೋಬೇಡಿ. ಫ್ರೆಂಚು, ಅಮೆರಿಕ ಅವೆಲ್ಲ ಯೂಸ್ಲೆಸ್ ಫಿಲಾಸಫಿ ಯಾವ ಬರ್ಕೊಳ್ಳಿ. ಅವರು ವ್ಯಾಖ್ಯಾನಕ್ಕೆ ಹೇಳಲಿಲ್ಲ ನಾನು ಸರ್, ಒಂದ್ ಸೆಕೆಂಡ್, ನಾನು ಅವ್ರ ವ್ಯಾಖ್ಯಾನದ ಹೇಳಲಿಲ್ಲ. ಬಟ್ ನಾನು ಏನ್ ಹೇಳಿದೆ ಅಂದ್ರೆ, ಇವತ್ತು ಪ್ರಪಂಚನೂ ಕೂಡ ಈ 3ನೇ ಟರ್ಮ್ನ ಯಾವ ರೀತಿ ನೋಡ್ತಾ ಇದೆ ಅನ್ನೋದಕ್ಕೆ ನಾನು ಹೇಳಿದ್ದು ಸರ್. ಅಷ್ಟೇ, ಯಾವುದೇ ಒಂದು ವಿಶ್ವದಲ್ಲಿ ಭಾರತದ ಪ್ರಧಾನಿ ಅಂತಂದ್ರೆ ಮಕ ನೋಡದೆ ತಿರುಗಿಸ್ಕೊಂಡು ಹೋಗ್ತಾ ಇದ್ದಿದ್ದ ಸ್ಟೇಜ್ ಇವತ್ತಿಲ್ಲ. ನಾವು ಒಪ್ಕೊಂಡಿದ್ದೀನಿ ಅದನ್ನ. ಬಿಕಾಸ್ ಲಾಸ್ಟ್ ವೀಕಲ್ಲೋ ಎಲ್ಲೋ ಯುಕ್ರೇನ್ ಪ್ರೆಸಿಡೆಂಟ್ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊತಾ ಇದ್ದೆ ನಾನು. ಆಫ್ಟರ್ ಇಂಡಿಯಾ ಎಲೆಕ್ಷನ್ಸ್ ಐ ಎಕ್ಸ್ಪೆಕ್ಟ್ ನರೇಂದ್ರ ಮೋದಿ ಟು ಇಂಟರ್ವ್ಯೂನ್ ಅವರ್ ಅಫೇರ್ಸ್ ಅಲ್ಲಿ, ಇಲ್ದ್ರೆ ಕಷ್ಟ ಆಗ್ಬೋದು, ಹೀ ಕ್ಯಾನ್ ಡೂ ದಿಸ್ ಅಂತೇನೋ ಹೇಳ್ತಾ ಇದ್ರು. ಅಂದರೆ ಆ ವಿಶ್ವಾಸ, ನಂಬಿಕೆ ಎಲ್ಲ ಇದೆ. ಅದೇ ರೀತಿ ಅವ್ರಿಗೆ ಎಷ್ಟು ಇದ್ರೆಷ್ಟು ಬಿಟ್ರೆಷ್ಟು ನಮ್ಮ ದೇಶದ ಜನಕ್ಕಂತೂ ಕಾಣಿಸ್ತಾ ಇದೆ ಎಕ್ಸಿಟ್ ಪೋಲ್ ಪ್ರಕಾರ. Why would I care whether X loves him or Y loves him in Paris or Catalonia or Azerbaijan or Crimea ಅಲ್ಲಿ ಯಾರು ಇಷ್ಟಪಡ್ತಾರೋ ಬಿಡ್ತಾರೋ, ನಮ್ಮ ದೇಶದಲ್ಲಿ ಜನ ಒಪ್ಪಿದ್ದಾರೆ. ನಿಮ್ಮ ಕತೆ ಏನು ಅಂತ ಒಂದು ಬೇಗ 30 ಸೆಕೆಂಡ್ಸಲ್ಲಿ ಹೇಳ್ಬಿಡಿ. ನಿಮ್ಮ ಕತೆ ಏನಾಗತ್ತೆ? ಕಾನೂನು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಿ, ಸಾಮಾನ್ಯ, ಅದು ಸೆಕೆಂಡ್ ಪ್ರೊಫೆಷನ್ನು. ನಿಮ್ಮ ಫಸ್ಟ್ ಪ್ರೊಫೆಷನ್ ಪಾಲಿಟಿಕ್ಸು. ಕಾನೂನು ಆಫೀಸ್ಗೆ ಹೋಗ್ಬಿಟ್ಟಿದ್ದೀರಿ ಸರ್. ಇವಾಗ ನಮ್ಮ MP ಆಫೀಸು ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದಾಗಿ ಕಳೆದ ಒಂದು 2 ತಿಂಗಳಿಂದ ಅದು ಬಂದಾಗಿದೆ. ಆದ್ರಿಂದ ಇಲ್ಲೇ ಜನರನ್ನ ಭೇಟಿ ಮಾಡುವಂಥದ್ದು ಇದೇ ಕಾರ್ಯದ ಒಂದು ಕೇಂದ್ರ ಆಗಿದೆ. ಅದರಿಂದ ಇವತ್ತು ಇಲ್ಲಿ ಕೂತಿದ್ದೀನಿ. ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಬಹಳ ದೊಡ್ಡ ಬಹುಮತದಿಂದ ಗೆಲ್ತೀವಿ. ಬೆಂಗಳೂರಿನ 4 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಸರ್, ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ನಾರ್ತು, ಸೆಂಟ್ರಲ್ಲು, ಸೌತು, ರೂರಲ್, ಈ 4 ಕ್ಷೇತ್ರದಲ್ಲಿ ಬಿಜೆಪಿ ನಾಳೆ ಜಯಭೇರಿ ಗಳಿಸತ್ತೆ ಸರ್. ಒಂದೇ ಒಂದು ನಿಮಿಷ ನೀವು ಅವಕಾಶ ಮಾಡಿಕೊಟ್ರೆ ನನಗೆ ಕರ್ನಾಟಕದ ಎಕ್ಸಿಟ್ ಪೋಲ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಅದು ದುಡ್ಡಾಗತ್ತೆ ಸರ್. ಒಂದು ನೀವು ಮಾತನಾಡ್ತಿದ್ದು ಕೇಳಿಸ್ಕೊಂಡೆ, ಜನಕ್ಕೆ ಯಾವುದು ಕೇಂದ್ರದ ಚುನಾವಣೆ, ಯಾವುದು ರಾಜ್ಯದ ಚುನಾವಣೆ ಅನ್ನುವಂಥ ಸ್ಪಷ್ಟತೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ. ಕರ್ನಾಟಕದಲ್ಲಿ ಒಂದೇ ವರ್ಷದ ಹಿಂದೆ ಬಿಜೆಪಿಗೆ ಪಾಠ ಕಲಿಸಿದಂಥವ್ರು, ಬಿಜೆಪಿನ ತಿರಸ್ಕಾರ ಮಾಡಿದಂಥ ಜನ ಇವತ್ತು ಮೋದಿಗೆ ಕೇಂದ್ರದಲ್ಲಿ ನಾಯಕತ್ವ ಸ್ಪಷ್ಟತೆ ಇರೋದ್ರಿಂದ, ವಿಷಯ ಸ್ಪಷ್ಟತೆ ಇರೋದ್ರಿಂದ ಕರ್ನಾಟಕದ ಜನ ವೋಟ್ ಹಾಕಿದ್ದಾರೆ. ಒಂದು. ಎರಡನೇದು ಸರ್, ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಕರ್ನಾಟಕವನ್ನು ತನ್ನ ಆರ್ಥಿಕ ಮಾಡೆಲಿಗೆ ಒಂದು ಲ್ಯಾಬೊರೇಟರಿ ಮಾಡ್ಕೊಂಡಂಗಿತ್ತು. ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ನ ನಾಯಕರು ಕರ್ನಾಟಕದ ಗ್ಯಾರಂಟಿ ಇಕನಾಮಿಕ್ ಮಾಡೆಲ್ ಇದನ್ನೇ ನಾವು ದೇಶಕ್ಕೆಲ್ಲ ಕಡೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ಎಲ್ಲ ಕಡೆ ಅವ್ರ ಭಾಷಣದಲ್ಲಿ ಹೇಳ್ತಿದ್ರು. ಆದರೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಯ ಈ ಗ್ಯಾರಂಟಿ ಸ್ಕೀಮನ್ನು ರಿಜೆಕ್ಟ್ ಮಾಡಿರೋದು ಕೂಡ ಕರ್ನಾಟಕ ರಾಜ್ಯದ ಮತದಾರರ ಒಂದು ಪ್ರಬುದ್ಧತೆಯನ್ನು ಕೂಡ ತೋರಿಸುತ್ತೆ. ಈ ದೇಶಕ್ಕಿದು ಆರ್ಥಿಕ ದಿವಾಳಿ ಎತ್ಕೊಂಡು ಹೋಗುವಂಥ ಒಂದು ದಾರಿ ಇದು ಬೇಡ ಅಂದಿರೋದು ಕೂಡ ತೋರಿಸುತ್ತೆ. ಮೂರನೇದು, ಈ ಏನು ಪ್ರತ್ಯೇಕತಾವಾದದ ಒಂದು ಆರ್ಗ್ಯುಮೆಂಟ್ ಇತ್ತು,
ದಕ್ಷಿಣ ಭಾರತನೇ ಬೇರೆ ರೀತಿ, ದಕ್ಷಿಣ ಭಾರತದ ಒಂದು ಪ್ರತ್ಯೇಕ ರಾಷ್ಟ್ರ ಆಗಬೇಕು, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ, ಮತ್ತೊಂದು ಇದನ್ನು ಕೂಡ ಜನ ಒಂದು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಈ ಆರ್ಗ್ಯುಮೆಂಟ್ಗಳಲ್ಲಿ, ಈ ಜನರ ಈ ಮೂಡ್ನಲ್ಲಿ ಗೊತ್ತಾಗ್ತಾ ಇದೆ ಎಕ್ಸಿಟ್ ಪೋಲ್ಗಳ ಆಧಾರದಲ್ಲಿ ಅಂತ ಅನ್ಸುತ್ತೆ. ಬಹಳ ಪ್ರಬುದ್ಧವಾಗಿ ಮತದಾರರು ತೀರ್ಪನ್ನು ಕೊಟ್ಟಿದ್ದಾರೆ. ನಾಳೆ ಏನೇ ತೀರ್ಪಿದ್ರು ಕೂಡ ತೀರ್ಪನ್ನು ನಾವು ಗೌರವಿಸಬೇಕು. You are a lawyer. You can place any argument as you wish. ಮರ್ಡರ್ ಮಾಡಿದ್ದವನು ಜನ ಆಯ್ಕೆ ಮಾಡಿದ್ರು ಅಂದ ತಕ್ಷಣ ಮರ್ಡರ್ನ ಬಿಟ್ಕೊಟ್ಬಿಡೋಕ್ಕಾಗಲ್ಲ. ಮರ್ಡರೇ. ಈಗ ನೀವು ಹೇಳ್ತಿರೋದು ನೋಡಿದ್ರೆ ನಮಗೆ ವಿಶೇಷ ಅನುದಾನ ಆಗಿದ್ದಂಥ 3,500 ಕೋಟಿ ಭದ್ರಾ ಕಾಸು ಬರಲ್ಲ ಅಂತ ಆಯಿತು ನೀವು ಹೇಳ್ತಿರೋದು ನೋಡಿದ್ರೆ. ಬಿಕಾಸ್ ಜನ ಬೇಡ ಅಂತ ಹೇಳಿದಾರಪ್ಪ. ಸರ್ ನಾನು ಆ ವಿಷಯಕ್ಕೆ ಹೋಗಿಲ್ಲ ಸರ್, ಆ ವಿಷಯನೇ ಬೇರೆ, ಈ ವಿಷಯನೇ ಬೇರೆ. ಕರ್ನಾಟಕಕ್ಕೆ ಬರಬೇಕಾದಂತ ಒಂದೊಂದು ಪೈಸೆ ಏನ್ ತೆರಿಗೆ ಇದೆ, ನಮಗೆ ಬರಬೇಕಾದಂತ ಹಣ ಇದೆ, ಅದನ್ನ ತೆಗೆದುಕೊಂಡು ಬರಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರದ್ದು ಸರ್. ನಾವು ಮಾಡೇ ಮಾಡ್ತೀವಿ. ಕೊನೆ ಮಾತನ್ನ ರೆಕಾರ್ಡ್ ಮಾಡಿ ಪೆನ್ ಡ್ರೈವ್ ಮಾಡಿ, ಅಂದ್ರೆ ಬರೀ ಇದನ್ನ ಮಾತ್ರ ಪೆನ್ ಡ್ರೈವ್, ಆ ಪೆನ್ ಡ್ರೈವ್ಗಳಲ್ಲ ಯಾವ್ಯಾವುದೋ, ಈ ತರ ಪೆನ್ ಡ್ರೈವ್ ಮಾಡಿ ಜೋಬಲ್ಲಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಪ್ಲೇ ಮಾಡ್ತೀನಿ. ಥ್ಯಾಂಕ್ ಯು. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಅಲ್ಲ? ಇರುತ್ತೆ. ಎಲ್ಲರೂ ನಮ್ಮ ಜೊತೆ ಇರಿ ಸರ್. ಇನ್ನೊಂದು ಅಂದರೆ ಮೋದಿಯವರೀಗ ಈ ಎಕ್ಸಿಟ್ ಪೋಲ್ ನಿಜ ಆದರೆ ಮತ್ತೆ ವಾಪಸ್ ಬರೋದು, ಈ ರೀತಿ ವಿಚಾರಗಳು ಚರ್ಚೆ ಆಗಬೇಕಾದ್ರೆ ಎಲ್ಲ ಒಂದು ಕಡೆ ಮಿಷನ್ ಆಲ್ ಕ್ಲಿಯರ್ ಅಂತ ಏನಾದರೂ ಒಂದು ಅಜೆಂಡಾ ಸೆಟ್ ಮಾಡಿಕೊಂಡು ಬೇರೆ ಬೇರೆ ಪೆಂಡಿಂಗ್ ಏನಿತ್ತು ಈ 10 ವರ್ಷಗಳಲ್ಲಿ ತಾವು ಅಂದ್ಕೊಂಡಿದ್ದಂಗೆ ಅವೆಲ್ಲವನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಮಾಡೋಕ್ಕಾಗಲ್ಲ ಅಂತಿಲ್ಲ. ಕೆಲವು ಆಗತ್ವೆ, ಕೆಲವು ಆಗ್ಲಿಕ್ಕಿಲ್ಲ, ಕೆಲವು ಹೊಸ ಐಡಿಯಾಗಳು ಬರ್ಬೋದು. ಯಾಕಂದರೆ ಅವರೇ ಹೇಳಿಬಿಟ್ಟಿದ್ದಾರೆ, ಇದು ಟ್ರೈಲರು, ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ ಈ ಪಿಕ್ಚರ್ ಯಾವ ಸ್ವರೂಪದ ಪಿಕ್ಚರು, ನಮ್ಗೆ ಐಡಿಯಾ ಇಲ್ವಲ್ಲ ಪಿಕ್ಚರ್ ಕತೆ. ಮತ್ತೆ ಕ್ಲೈಮ್ಯಾಕ್ಸ್ ಬಾಕಿ ಇದೆ ಅಂತ ಹೇಳ್ಬೋದೇನೋ. ಅವ್ರು ಏನೇನು ಮಾಡ್ತಾರೋ, ಎನಿಥಿಂಗ್ ಹಿ ಡಸ್ ಒಂದು ಮಾತ್ರ ಹೇಳ್ಬಿಡ್ತೀನಿ, ದಟ್ ಅದು ಮುಂದಕ್ಕೆ ಎಷ್ಟೋ ವರ್ಷಕ್ಕೆ ಪ್ಲಾನಿಂಗಲ್ಲಿ ಅದನ್ನು ಮಾಡಿಸ್ತಾರೆ, ಅದನ್ನು ಮಾತ್ರ ಬಿಡಲ್ಲ. ಶಾರ್ಟ್ ಟರ್ಮಲ್ಲಿ ವಿಚ್ ಶುಡ್ ಹೆಲ್ಪ್ ಇಂಡಿಯಾ ಪ್ಲಸ್ ವಿಚ್ ಶುಡ್ ಹೆಲ್ಪ್ ಪಾರ್ಟಿ. ತಾನು ಇನ್ನೊಂದು ಟರ್ಮ್ ಆದ್ಮೇಲೆ ಇರ್ಲಿಕ್ಕಿಲ್ಲ, ಹಂಗಾಗಿ ನನ್ನ ಕತೆ ಮುಗೀತು, ನಾನು ಬರಲಾ ಬಾಯ್ ಎಲ್ಲ ನಿಮ್ ನೋಡ್ಕೊಳ್ಳಿ, ನಿಮ್ಮ ಮನೆ ಬರ ಅಂತ ಅಂದ್ಬಿಟ್ಟು ಆ ಥರದ ಗಿರಾಕಿ ಅಂತೂ ಅಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ, ವಿರಮಿಸಲ್ಲ ಅಂತ ಹೇಳಿ ಅಷ್ಟು ಮಾತ್ರ ನಿಜ. ಸರಿ, ಒಂದು ವಿರಾಮ ಉಳ್ಕೊಂಡ್ಬಿಡ್ತು ನಮ್ಮನ್ನು ಹುರಿದು ರುಬ್ಬು ಬಿಡ್ತಾರೆ ಆಮೇಲೆ ಆ ಜಾಹೀರಾತು ವಿಭಾಗದವರು.